ಇನ್ಸೈಡ್ ಸ್ಟೋರಿಗೆ ಮತ್ತೆ ಸ್ವಾಗತ. ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನಾರಚನೆ ವಿಷಯದಿಂದ ಹಾಲಿ ಸಚಿವರಿಗೆ ಆತಂಕ ಶುರುವಾಗಿದೆ. ಇದರ ಬಗ್ಗೆ ಸಚಿವರು ಹಾಗೂ ಇನ್ನುಳಿದ ನಾಯಕರು ಏನು ಹೇಳಿದ್ದಾರೆ ನೋಡೋಣ. ನನಗೆ 100% ಕೆಲಸ ಮಾಡಿದ್ರೆ ಅನ್ನೋ ವಿಶ್ವಾಸ ಇದೆ. ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ಯಾರನ್ನು ಬೇಕೋ ತಗೋಬೋದು, ಯಾರನ್ನು ಬೇಕೋ ಬಿಡ್ಬೋದು, ಅದು ಅವರ ಸ್ವಇಚ್ಛೆ. ಇದ್ರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಏನಿದ್ರು ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಿದ್ರೆ ಅವರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಖಂಡಿತವಾಗಿ ನನ್ನನ್ನು ಕೈ ಬಿಟ್ಟರು ಕೂಡ ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ಶಾಸಕನಾಗಿ ಕೆಲಸ ಮಾಡ್ತೀನಿ. ಖಂಡಿತ ನನಗೆ 100% ಕೆಲಸ ಮಾಡಿದ್ರೆ ಅನ್ನೋ ವಿಶ್ವಾಸ ಇದೆ. ಇದು ಮಾನ್ಯ ಮುಖ್ಯಮಂತ್ರಿಗಳ ನಾನು 2 ವರ್ಷದಿಂದ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಸಚಿವನ ಕೆಲಸ ಮಾಡ್ತಾ ಇದ್ದೇನೆ. ಪಕ್ಷ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ, ಸರ್ಕಾರ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಮುಜುಗರ ಆಗ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ನಾನು ಮಾಡಲಿಲ್ಲ. ಪಕ್ಷ ಹೇಳಿದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ಸರ್ಕಾರ ಹೇಳಿದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಇಷ್ಟು ಪ್ರಾಮಾಣಿಕವಾಗಿ ಅವರು ನನ್ನನ್ನು ನಡೆಸ್ಕೊಂಡಂಥ ಸಮಯದಲ್ಲಿ ನಾನು ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಮೋಸ ಮಾಡ್ತಕ್ಕಂಥದ್ದು ಇಲ್ಲ. ನಾನು ತೃಪ್ತಿಯಾಗಿದ್ದೇನೆ, ತೃಪ್ತಿಯಾಗಿ ಕೆಲಸ ಮಾಡ್ತೇನೆ, ತೃಪ್ತಿಯಾಗಿ ಇಲ್ಲೇ ಮುಂದುವರಿತೇನೆ. ನಾನು ಆ ಥರದ್ದು ಯಾವುದೂ ಮಾತಿಲ್ಲ. ಸಚಿವರುಗಳು ಆಯಾ ಜಿಲ್ಲೆಯಲ್ಲಿ ಅವ್ರವ್ರು ಮಾತಾಡೋದು ಮಾತು. ಮತ್ತು ನಿಮ್ಗೆ ಏನಾಗಿದೆ, ಯಾರು ಏನೇ ಮಾತಾಡಿದ್ರು ಕೂಡ ಬರೀ ಇಲ್ಲಿಗೆ ಬರ್ತೀರಿ ನೀವು. ಆ ಥರದ್ದು ಏನಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊನ್ನೆ ನಮ್ಮ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರು ಖಂಡಿತವಾಗಿ ಹೇಳಿದ್ದಾರೆ, ಕೇಂದ್ರದ ವರಿಷ್ಠ ಹೇಳಿದ್ದಾರೆ, ನಾನು ಕೂಡ ಹೇಳ್ತಾ ಇದ್ದೀನಿ. ಈ ರಾಜ್ಯದಲ್ಲಿ 2023ವರೆಗೂ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾವು ಮುಂದಿನ ಚುನಾವಣೆಯನ್ನು ಕೂಡ ಅವ್ರ ನಾಯಕತ್ವದಲ್ಲಿ ಹೋಯ್ತೀವಿ. ಆ ಥರದ್ದು ಯಾವುದು ನಾವು ದಾವಣಗೆರೆಗೆ ಯಾರಿಗಾರ ಕೊಡ್ರಿ ಅಂತ ಇಷ್ಟು ಹೇಳಿದ್ದೇವೆ ಎಲ್ಲರೂ ಸೇರಿ. ಸಾನು ಒಳ್ಳೇದೇ, ಯಾವುದೇ ರೀತಿ ಆದಾಗ ಅವನು ಒಬ್ಬ ಪಟ್ಟಿಯಿಂದ ಹೊರ ಬರ್ತಾನೆ. ಯಾಕಂದ್ರೆ ಅವನು ಆಗಿದ್ದಾನಲ್ಲ, ಅವನು ಒಂದ್ಸಲ ಆಗ್ಯಾನಲ್ಲ, ಆಗ್ಲಿಲ್ದರೆ ಕೊಡ್ಲಿ, ನಾವೇ ಬೇಡನಲ್ಲ. ಯಾರಿಗಾರ ಕೊಡ್ಲಿ, ಹೊಸಬರಿಗೆ ಕೊಡ್ಲಿ ಅಂತ ಅವ್ರು ಹೇಳಿದ್ರೆ ನಾನು ಹೊಸಬರಿಗೆ ಕೊಡ್ರಿ ಅಂತ ಹೇಳ್ತೇನೆ. ನಾವು ಅದು ಕೊಟ್ಕೊಂತ ಹೋಗ್ಮರೆ. ನಾನು ಗುಜರಾತ್ ಮಾದರಿ ಆಗಿರ್ಬೇಕು ಅಂತ ನಾನು, ಅವರು ಇರಲ್ಲ, ನಾನು ಇರಲ್ಲ. ಸಿಕ್ಕರು ಒಳ್ಳೆ ಕೆಲಸ ಮಾಡ್ತಾರೆ ದಾವಣಗೆರೆಗೆ ಇನ್ನೂ ಜಾಸ್ತಿ. ರೇಣುಕಾ ಸ್ವಾಮಿಗೆ ಸರ್ಕಾರದ ಸೆಕ್ರೆಟರಿ ಮಾಡಿದ್ದಾರೆ, ಏನಪ್ಪ ವಾಲ್ಮೀಕಿ ಸಮಾಜಕ್ಕೆ ಮಾಡಿದ್ದಾರೆ, ಇದನ್ನ ಅಂಬೇಡ್ಕರ್ ಇದಕ್ಕೆ ಮಾಡಿದ್ದಾರೆ, ಲಿಂಗಾಣನ್ನ ಎಲ್ಲರನ್ನೂ, ನಮ್ಮ ಮೈ ಸ್ಯಾಂಡ್ಲ್ ಸೋಪಿಗೆ ನಮ್ಮ ವಿರ್ಪಾಣದ ಮಾಡಿದ್ದಾರೆ, ಎಲ್ಲರನ್ನೂ ಮಾಡ್ಯಾರಲ್ಲ. ಏನು ಅದ್ರಾಗೇನೈತಿ? ನಾನು ಮಂತ್ರಿ ಆಗಿದ್ನಲ್ಲಿ 7 ವರ್ಷ. ಅದಕ್ಕೆ ನಾವು ಸುಧಾರಣೆಗಾಗಿ ಬದಲಾವಣೆ ಅತ್ಯಗತ್ಯ. ಅದರಲ್ಲಿ ಮೈಸೂರು ಜಿಲ್ಲೆಗೆ ಕಡ್ಡಾಯವಾಗಿ ಮಂತ್ರಿಗಿರಿಯನ್ನು ಕೊಡಲೇಬೇಕು. ನಾವ್ಯಾರೂ ರೇಸಲ್ಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಬಹಳ ಅನುಭಾವಿಕರು ಹಿರಿಯರು ಆದಂಥ ರಾಮದಾಸ್ರವರಿಗೆ ಮಂತ್ರಿ ಮಾಡುವಂಥದ್ದು ಯೋಗ್ಯ ಅಂತಕ್ಕಂಥದ್ದನ್ನ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀನಿ. ಸಚಿವ ಸಂಪುಟದ ವಿಸ್ತರಣೆ ಪುನರ್ರಚನೆ ನಾನು ತಮ್ಮ ಮುಂದೆ 100 ಬಾರಿ ಹೇಳೇನೆ. ತಾವು ಸಾಕಷ್ಟು ನನ್ನ ಪ್ರಚೋದನೆಯನ್ನು ಮಾಡಿದರೂ ಕೂಡ ನನ್ನ ಲಕ್ಷ್ಮಣ ರೇಖೆಯನ್ನು ನಾನು ದಾಟೋದಿಲ್ಲ. ಯಾರನ್ನು ತಗೋಬೇಕು, ಯಾರನ್ನು ಬಿಡಬೇಕು, ವಿಸ್ತರಣೆ ಮಾಡಬೇಕು, ಪುನರ್ರಚನೆ ಮಾಡಬೇಕು, ಅದು ಮುಖ್ಯಮಂತ್ರಿಯ ಪರಮಾಧಿಕಾರ. ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಕತ್ತಾರ, ಸಾಕಷ್ಟು ಪರಿಣಾಮಕಾರಿಯಾದ ಆಡಳಿತಕ ಸುಧಾರಣೆ ತರಕತ್ತಾರ. ಯು ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ ಇನ್ ಅಪ್ರೋಪ್ರಿಯೇಟ್ ಟೈಮ್, ಇನ್ ಸೂಟಬಲ್ ಟೈಮ್. ಇವೆಲ್ಲ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಆದ್ರೆ, ಒಂದಷ್ಟು ಟಾಕ್ ವಾರ್ಗಳು ಆದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಟಾಕ್ ವಾರ್ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಪ್ರತಿದಿನ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದೆ. ತುಮಕೂರು ಅವರಪ್ಪನ ಮನೆ ಆಸ್ತಿನ ಅಂತ ಕೇಳಿದ HDKಗೆ ಸಿದ್ದು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ತುಮಕೂರು ಈ ರಾಜ್ಯದ ಆಸ್ತಿ, ದೇಶದ ಆಸ್ತಿ, ಜನರ ಆಸ್ತಿ, ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ, ಯಾವ ಕೋಪ ಬರುತ್ತೋ ಇಳಿಯುತ್ತೋ ಯಾರಿಗ್ ಗೊತ್ತು, ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳನ್ನ ಸಹಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಡೆಮಾಕ್ರಸಿ, ಪೊಲಿಟಿಕಲ್ ಸಿಸ್ಟಮು ಡೆಮಾಕ್ರಸಿ ಒಪ್ಕೊಂಡಿದ್ದೀವಿ. ಈ ರಾಜ್ಯದ ಆಸ್ತಿ, ದೇಶದ ಆಸ್ತಿ, ಜನರ ಆಸ್ತಿ. ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿನೂ ಅಲ್ಲ, ಅವ್ರ ಅಪ್ಪನ ಮನೆ ಆಸ್ತಿನೂ ಅಲ್ಲ, ಜನರ ಆಸ್ತಿ. ಗೊತ್ತಾಯ್ತಾ? ಪಾಪ ಅವ್ರಿಗೆ ಅಷ್ಟು
ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿದೆ, ಹಂಗೆಲ್ಲ ಮಾತಾಡೋದಿದೆಯಲ್ಲ, ಸಂಸ್ಕೃತಿ ಇರೋರು, ನಾಲ್ಗೆ ಶುದ್ಧವಾಗಿರೋರು ಮಾತಾಡಲ್ಲ ಹಂಗೆಲ್ಲ. ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದು JDS ಅನ್ನು ಓಡಿಸಿ ಅಂತ. ನನ್ನ ಕಾರ್ಯಕರ್ತರಿಗೆ ಹೇಳಕ್ಕೆ ನನಗೆ ಹಕ್ಕಿಲ್ವ? ಅದನ್ನು ಹೇಳಿದ್ದೆ. ಅದಕ್ಕೆ ಸಿದ್ದರಾಮಯ್ಯನವ್ರ ಅಪ್ಪನ ಆಸ್ತಿನ ಅದು ಅಂತಂದರೆ ನಮ್ಮ ಅಪ್ಪನ ಆಸ್ತಿನೂ ಅಲ್ಲ, ಕುಮಾರಸ್ವಾಮಿ ಅಪ್ಪನ ಆಸ್ತಿನೂ ಅಲ್ಲ. ಯಾರಿಗೆ ಗೊತ್ತಿಲ್ಲ ಅವ್ರು ಯಾವಾಗ ಕೋಪ ಬರ್ತದೋ, ಯಾವಾಗ ಕೋಪ ಇಳೀತದೋ ಯಾರಿಗೆ ಗೊತ್ತು. ನನಗಂತೂ ಕೋಪ ಬರಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳನ್ನೂ ಸಹಿಸ್ಕೋಬೇಕು. ಟೀಕೆಗಳನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇದ್ರೆ ಮಾತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೋಬೇಕು. ಗೊತ್ತಿಲ್ಲ ಅವ್ರು ಯಾವಾಗ ಕೋಪ ಬರ್ತದೋ, ಯಾವಾಗ ಕೋಪ ಇಳೀತದೋ ಯಾರಿಗೆ ಗೊತ್ತು. ನನಗಂತೂ ಕೋಪ ಬರಲ್ಲ. ಯಾಕಂದರೆ ಒಂದ್ ಕಡೆ ಕೋಪದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಯಾವಾಗ ಕೋಪ ಬರುತ್ತೋ, ಯಾವಾಗ ಇಳಿಯುತ್ತೋ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಆದ್ರೆ ಕೋಪಕ್ಕೆ ಏನ್ ಕಾರಣ ಅನ್ನೋದನ್ನ ಒಂದೊಂದೇ ನಾವು ವಿಚಾರಗಳನ್ನ ನೋಡ್ತಾ ಹೋದ್ರೆ, ಯಾವಾಗಿಂದ ಇದು ಆರಂಭ ಆಯ್ತು ಅನ್ನೋದನ್ನ ಕೂಡ ಗಮನಿಸ್ತಾ ಹೋದ್ರೆ, HD ಕುಮಾರಸ್ವಾಮಿ ಅವರು ಕೊಟ್ಟಂತಹ, ಹೇಳಿದಂತಹ ಒಂದು ಟ್ವೀಟ್, ಮಾಡಿದಂತಹ ಒಂದು ಟ್ವೀಟ್ ಕೂಡ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಸ್ವಯಂ ಘೋಷಿತ ಸಂವಿಧಾನ ಪಂಡಿತ ಸಿದ್ದರಾಮಯ್ಯ ನಮ್ಮ ಪಕ್ಷ ಮತ್ತು ನಮ್ಮ ಬಗ್ಗೆ ಲಘುವಾಗಿ ಮಾತನಾಡಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ಮಾತು ಆಡಿದ ಮೇಲೆ ಅದನ್ನ ದಕ್ಕಿಸಿಕೊಳ್ಳುವ ಯೋಗ್ಯತೆಯೂ ಅವರಿಗೆ ಇರಬೇಕಲ್ವೇ? ಆ ಯೋಗ್ಯತೆ ಅವರಿಗಿಲ್ಲ. ಸುಖಾಸುಮ್ಮನೆ ಅವರ ಬಗ್ಗೆ ಮಾತನಾಡುವ ತೆವಲು ನಂಗಂತೂ ಇಲ್ಲ. ನಮ್ಮ ಪಕ್ಷದಿಂದ ಎಗರಿಸಿಕೊಂಡು ಹೋದ ವ್ಯಕ್ತಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬೇಕಾದ್ರೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡಬೇಕು? JDS ಪಕ್ಷವನ್ನ ತುಮಕೂರಿನಿಂದ ಓಡಿಸಿ ಅಂದಿದ್ದು ಯಾವ ಸಂಸ್ಕೃತಿ? ಪ್ರಜಾಪ್ರಭುತ್ವದಲ್ಲಿ ಒಂದು ಜಿಲ್ಲೆಯಿಂದಲೇ ಒಂದು ಪಕ್ಷವನ್ನ ಓಡಿಸಿ ಅನ್ನೋದು ಎಂತಹ ರಾಜಕಾರಣ? ಲಂಗು ಲಗಾಮಿಲ್ಲದೆ ನಾಲಿಗೆ ಜಾರುವ ಇಂತಹ ಜನರಿಂದ ನಾನು ಭಾಷೆ ಸಂಸ್ಕೃತಿ ಬಗ್ಗೆ ಕಲಿಯಬೇಕಾಗಿಲ್ಲ. ಸುಳ್ಳಿನ ಸಿದ್ಧ ಪುರುಷನಿಂದ ಭಾಷೆ ಸಂಸ್ಕೃತಿ ಕುರಿತು ಪಾಠವೇ? ಕುಮಾರಸ್ವಾಮಿ ಬಗ್ಗೆ ಮಾತನಾಡಲ್ಲ ಅಂತಾರೆ. ಮಾತೆತ್ತಿದ್ರೆ ಕುಮಾರಸ್ವಾಮಿಯದ್ದೇ ಜಪ. ಜೊತೆಗೆ JDS ಬಗ್ಗೆ ವಿಷ ಕಾರೋದು ಸುಳ್ಳ? ಅವರ ಹೇಳಿಕೆಗಳನ್ನ ಇಡೀ ರಾಜ್ಯವೇ ಕೇಳಿಸಿಕೊಂಡಿದೆ. ನನ್ನನ್ನ ಕಂಡ್ರೆ ಕುಮಾರಸ್ವಾಮಿಗೆ ಭಯ ಅಂತಾರೆ. ಇದು ಭ್ರಮೆಯ ಪರಮಾವಧಿ. ಮತ್ತೆ CM ಆಗಲ್ಲ ಅಂತ ಖಚಿತವಾದ ಮೇಲೆ ಹತಾಶೆ, ಅಸಹನೆಯ ಬೆಂಕಿಯಲ್ಲಿ ಬೇಯ್ತಾ ಇದ್ದಾರೆ ಪಾಪ. ಇದು ವಿಪರೀತಕ್ಕೆ ಹೋಗಿದೆ ಅನ್ನೋದಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಕೊಟ್ಟ ಹೇಳಿಕೆಗಳೇ ಸಾಕ್ಷಿ. ತುಮಕೂರು ಜಿಲ್ಲೆಯಿಂದ ಓಡಿಸಿ ಬಿಜೆಪಿಯ ಬಾಲಂಗೋಚಿ ಇಂತಹ ನುಡಿಮುತ್ತುಗಳು ಸ್ವಯಂ ಘೋಷಿತ ಸಂವಿಧಾನ ಪಂಡಿತನ ರಾಜಕೀಯ ಫಜೀತಿಯ ಪರಾಕಾಷ್ಠೆ. ಯಾರ ಭಯ ಯಾರಿಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಜ, ಚುನಾವಣೆಯಲ್ಲಿ ನಮ್ಮ ತಂದೆ ಸೋತಿದ್ದಾರೆ, ನನ್ನ ಅಣ್ಣ ಸೋತಿದ್ದಾರೆ, ನಾನು ಸೋತಿದ್ದೇನೆ. ಸೋತ್ಮೇಲೆ ನಾವ್ಯಾರು ಅಧೀರರಾಗಿಲ್ಲ. ಸೋತಿದ್ದಕ್ಕೆ ನಾವು ಕಣ್ಣೀರು ಹಾಕಿಲ್ಲ. ಸಿದ್ಧಹಸ್ತರ ಕಣ್ಣೀರ ಕೋಡಿಯನ್ನು ಕಂಡ ದೇವೇಗೌಡರು ಇನ್ನೂ ನಮ್ಮ ಜೊತೆ ಇದ್ದಾರೆ. ಇನ್ನು ಕಮಿಷನ್ ವ್ಯವಹಾರದಲ್ಲಿ ನಾನು ನೀಟ್ ಕ್ಲೀನ್ ಅಂತಿದ್ದಾರೆ ಪ್ರತಿಪಕ್ಷ ನಾಯಕರು. 5 ವರ್ಷ CM ಆಗಿದ್ರು ನಾನು ಕ್ಲೀನ್ ಅಂತ ಕೊಚ್ಕೊಳ್ತಿದ್ದಾರೆ. ಹಾಗಾದ್ರೆ ಇವತ್ತಿಗೂ ಕೇಳಿಸ್ತಾ ಇರುವ ಅರ್ಕಾವತಿ ಆರ್ತನಾದಕ್ಕೆ ಕಾರಣರು ಯಾರು? ಆ ಸತ್ಯ ಆಚೆ ಬಿದ್ರೆ ಆ ಸಿದ್ಧಹಸ್ತರು ಮುಖವನ್ನ ಎಲ್ಲಿ ಇಟ್ಟುಕೊಳ್ತಾರೆ? ದೇವರಾಜ ಅರಸು ಅವರ ನಂತರ 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳುವ ಅಪರ ಸಿದ್ಧ ಪುರುಷರ ಪಾಡೇನು? 5 ವರ್ಷದ ಮುಖ್ಯಮಂತ್ರಿ ಅನ್ನುವ ಪ್ರಭಾವಳಿಯ ಕತೆ ಏನು ಅಂತ ಹೇಳಿ ಸರಣಿ ಟ್ವೀಟ್ ಅನ್ನ ಮಾಡಿದ್ದಾರೆ HD ಕುಮಾರಸ್ವಾಮಿ. ಇನ್ನು 5-6 ಕಡೆಯಿಂದ ಸ್ಪರ್ಧಿಸಿ ಅನ್ನುವ ಮನವಿ ಇದೆ. ಹೈಕಮಾಂಡ್ ಎಲ್ಲಿ ಹೇಳುತ್ತೋ ಅಲ್ಲಿ ನಿಲ್ತೇನೆ ಅಂತ ಹೇಳಿ ಬಾದಾಮಿಯ ಸ್ಪರ್ಧೆಯ ಬಗ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು. ಅವರು ಬಾದಾಮಿಯಿಂದಲೇ ಅವರನ್ನ ಓಡಿಸ್ತಾರೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಈಗ ಬಾದಾಮಿಯಲ್ಲಿ ನಿಲ್ಲುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಾದಾಮಿಯ ಸ್ಪರ್ಧೆಯ ಬಗ್ಗೆ ಈ ಒಂದು ಮಾತನ್ನ ಹೇಳಿದ್ದಾರೆ. ನಾನು ರಾಜ್ಯದ ತುಂಬೆಲ್ಲ ಪ್ರವಾಸ ಮಾಡಬೇಕಲ್ವಾ, 5-6 ಕಡೆಗೆ ಕರೀತಿದ್ದಾರೆ, ಚರ್ಚೆನೂ ಇಲ್ಲ, ಏನೂ ಇಲ್ಲ, ಅಂತಿಮ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಏನೂ ಇಲ್ಲ, ಏನೂ ಇಲ್ರಿ, ಸುಮ್ಮನೆ ಚರ್ಚೆಗಳು ಕೆಲ ನಡೆಯೋಲ್ಲ. ನನಗೆ ಒಂದು 5-6 ಕಡೆ ಕರೀತಾ ಇದ್ದಾರೆ. ನನಗೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಎಲ್ಲಿ ನಿಂತಿಗೋ ಅಂತ ಹೇಳ್ತಾರೆ ಅಲ್ಲಿ ನಿಂತಿಗತ್ತೀನಿ. ಕೊಪ್ಪಳದಲ್ಲೂ ಕರೀತಾರೆ, ಬಾದಾಮಿಲೂ ಕರೀತಾರೆ, ಚಾಮರಾಜಪೇಟೆಯಲ್ಲೂ ಕರೀತಾರೆ, ಕೋಲಾರದಲ್ಲಿ ಕರೀತಾರೆ, ಹುಣಸೂರಿನಲ್ಲಿ ಕರೀತಾರೆ, ಚಿಕ್ಕನಾಗ್ನಲ್ಲಿ ಕರೀತಾರೆ.
ಸಿದ್ದರಾಮಯ್ಯ ಇವತ್ತು ಬಾದಾಮಿ ಪ್ರವಾಸದಲ್ಲಿದ್ರು. ಈ ವೇಳೆ ಬಾದಾಮಿ ಪಿಎಸ್ಐಗೆ ತರಾಟೆಗೆ ತೆಗೆದುಕೊಂಡ್ರು. ಬಾದಾಮಿ ಪಿಎಸ್ಐ ನೇತ್ರಾವತಿ ಪಾಟೀಲ್ ಸಿದ್ದು ಕೋಪಕ್ಕೆ ಗುರಿಯಾದ್ರು. ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ ಅನ್ನುವ ಆರೋಪಕ್ಕೆ ತರಾಟೆಗೆ ತೆಗೆದುಕೊಂಡ್ರು. ಕಾನೂನು ಬಿಟ್ಟಿಯನ್ನು ಮಾಡಬಾರದು, ಕಾನೂನು ಪ್ರಕಾರ ಮಾಡಬೇಕು. ಪ್ರತಿದಿನ ನ್ಯೂಸ್ 18 ಕನ್ನಡದ ಮೂಲಕ ಕು ಆಪ್ನಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆ ಒಂದು ಪ್ರಶ್ನೆ ಈಗ ಈ ರೀತಿಯಾಗಿದೆ. ವಿದ್ಯಾರ್ಥಿಗಳಲ್ಲಿ ಹೆಚ್ಚೆಚ್ಚು ಕೊರೋನಾ ಸೋಂಕು ಕಂಡು ಬರ್ತಾ ಇದೆ, ಹೇಗೆ ತಡಿಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ನೀವು ಕು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕ ಉತ್ತರವನ್ನ ನೀಡಬಹುದು. ಆ ಉತ್ತರವನ್ನ ರಾತ್ರಿ 10 ಗಂಟೆಯ ನ್ಯೂಸ್ ಬುಲೆಟಿನ್ ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಇವತ್ತು